ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಕೆಂದಾವರೆ ಮತ್ತಿದಾವರೆ ಪುಷ್ಪ ಚಂದಕ್ಕೆ ಮಾಲೆ ಬೀಳ್ಪವರೆ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬೀಳ್ಪವರೆ ಕರಗಿದಳವ ಮಾಧವನ ಪೂಜೆಗೆ ತಂದು ಮಾದೇವ ನಿಮ್ಮ ಸೂಜುಜಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಲೆ ಬೆಳಗಿ ತುಪ್ಪವ ಕಾಯಿಸಿ ತಪ್ಪಾಲೆ ಬೆಳಗಿ ತುಪ್ಪವ ಕಾಯಿಸಿ ಕಿತ್ತಾಲೆ ಅಣ್ಣ ತಂದಿರಿ ಮಾದೇವನಿಗೆ ಕಿತ್ತಾಲೆ ಅಣ್ಣ ತಂದಿರಿ ತಪ್ಪಾಲೆ ಬೆಳಗಿ ತುಪ್ಪವ
ಪುರಿ ತಿನ್ನ ಕೊಟ್ಬಿಟ್ಟು ಕೂಗು ಅಂದ್ರು ಕೂಗ್ದಾರೆ ಇವರು. ಉಗೇ ಮಾದೇಶ್ವರ, ಉಗೇ ಮಕ್ಕಳ ಮಾದೇಶ್ವರ. ನಮ್ಮ ಮಸ್ಗೆ ಗ್ರಾಮದಲ್ಲಿ ಇವತ್ತು ಮಕ್ಕಳ ಮಾದೇಶ್ವರನ ದೇವಸ್ಥಾನದ ಉತ್ಸವ ಮತ್ತು ಭಗವಂತನ ಪ್ರಸಾದ ವಿನಿಯೋಗ ಶ್ರೀಯುತರಾದಂಥ ಶ್ರೀಮತಿ ಮಂಜುಳಾ ಮತ್ತು ಶ್ರೀ ಬಸಪ್ಪನವರು, ಮಕ್ಕಳಾದಂಥ ದೀಪೂರವರು ಮತ್ತು ಕುಟುಂಬ ವರ್ಗದವರು ಗ್ರಾಮಸ್ಥರ ಒಂದು ಸಾಕಾರದ ಜೊತೆಯಲ್ಲಿ ಭಕ್ತಿಯಿಂದ ಆಚರಣೆ ಮಾಡುವಂತ ಈ ಕಾರ್ಯಕ್ರಮ ಮಾದಪ್ಪನಿಗೆ ಸಾಕಾರವಾದದ್ದು. ಸುಮಾರು ಕಡೆ ಇವತ್ತೆಲ್ಲ ಮಳೆಯಾಗಿದೆ, ಮಳೆಯ ಸೂಚನೆಯಾಗಿದೆ. ನಾಳೆ ಮಕ್ಕಳ ಮಾದೇಶ್ವರನ ಒಂದು ಪ್ರಭಾವದಿಂದ ಮಳೆಯಾಗಲಿ, ಮಳೆಯ ವಾತಾವರಣ ಕಂಡಿರುವಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನ ಮಾಯಿಕಾರ ಮಾದೇಶ್ವರ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಮಾದಪ್ಪನಿಗೆ ಉಗೆ ಅಂತ ಕೂಗಿದ್ರೆ ಬೇಗ ಒಲಿತಾನಂತೆ. ಕಷ್ಟದಲ್ಲಿರೋರಿಗೆ, ದುಃಖದಲ್ಲಿರೋರಿಗೆ, ರೋಗ ರುಜಿನದಲ್ಲಿರೋರಿಗೆ ಎಲ್ಲಾರ ಕಷ್ಟಗಳನ್ನು ಕೂಡ ಮಾಯಿಕಾರ ಮಾದೇಶ್ವರ ಪಾರು ಮಾಡಲಿ ಅಂತ ಉಘೇ ಮಾತ್ಮಲ್ಲಯ್ಯ. ಆನಮಲೆ, ಜೇನುಮಲೆ, ಗುತ್ತಮಲೆ, ಗುಲಗಂಜಮಲೆ, 77 ಮಲೆಗಳ ಮತ್ತು ಪದನಾಟ್ಯ ನಾಡುವಂತ ನಮ್ಮಪ್ಪಾಜಿ ಮುದ್ದುಮಲೈ ಮಾಧವನ ಪಾದಕ್ಕೊಂದ್ಸಾರುವುಗೇನೆ. ಕರಡಿ ಕಲ್ಲು ಮಾಡಿ ಉಳಿ ಉತ್ತಾ ಮಾಡಿ 77 ಬೆಟ್ಟಗಳಲ್ಲಿ ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಾರುವುಗೇನೆ. ಕೊಂಗಳ್ಳಿ ಮಲ್ಲಪ್ಪನ ಪಾದಕ್ಕೊಂದ್ಸಾರುವುಗೇನೆ. ಮಸಗೆ ಮಕ್ಕಳ ಮಾದೇಶ್ವರನ ಪಾದಕ್ಕೊಂದ್ಸಾರುವುಗೇನೆ. ಉಗೇ ಮಾತು ಮಲ್ಲಯ್ಯ. ಏನೋ ಹೋಗ ಕಷ್ಟಪಟ್ಕೊಂಡು ಕೂಗ್ತವ್ರ ಕೆಲವರು. ಈಗ ಪುರಿ ಟೀ ಕೊಟ್ಬಿಟ್ಟಿವಿ, ಕೂಗಕ್ಕಂತೂ ಆಯ್ತಿಲ್ಲ. ಇರಲಿ, ಈ ಪವಿತ್ರವಾದಂತಹ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಯಿಕಾರ ಮಾದೇಶ್ವರನಿಗೆ ಮಹಾದೇವ ಅಂತ ನಾಮಕರಣ ಮಾಡಿ ನಮ್ಮ ಕನ್ನಡ ನಾಡಿನ ಕಡೆ ಬರುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಭಕ್ತಿಯಿಂದ ನಾವೆಲ್ಲರೂ ಕೂಡ ಒಂದು ಸಿದ್ದಪ್ಪಾಜಿಯವರ ಗೀತೆಯನ್ನು ಕೇಳ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಆ ಸಿದ್ದಪ್ಪಾಜಿ ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ. ಸಿದ್ದಯ್ಯ ಸ್ವಾಮಿ ಬಂದ ಗುರುಲಿಂಗಯ್ಯ ಸಿದ್ದಯ್ಯ ಸ್ವಾಮಿ ಬಂದ್ಯೋ. ಸಿದ್ದಪ್ಪಾಜಿಯವರ ಬಾರಕ್ಕೆ, ಸ್ವಾಮಿಯವರ ಬಾರಕ್ಕೆ, ಹಾಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬಂದ್ಯೋ. ಹಾಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬಂದ್ಯೋ. ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡು. ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಅರಳೆ ಪಾಪುರ ನಿರ್ಲೆ ಸಾಲಿ ಗ್ರಾಮ ಎಡದೊರೆಯ ಚದಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ನಡುಗಲ್ಪೆ ರಥಪಾದಿ ಗೀರೆ ಚನ್ನಾಜಮ್ಮ ಕೋಪಿನ ದೊಡ್ಡಮ್ಮ ಒಳವಳ್ಳಿ ಸ್ವಾಮಿಗಳು ಒಬ್ಬಗೊಬ್ಬರದ ಗದಿಗೇರವರು. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರಿವಾಗಲಯ್ಯ. ಸಿದ್ದಯ್ಯ ಸ್ವಾಮಿ ಗುರುಲಿಂಗಯ್ಯ ದಯ ಮಾಡು. ಹೇಳಪ್ಪ ನನ್ನ ಕಂದ
ಮಾಡಿ ಮುಂದೆ ಕಲಿಯುಗದಲ್ಲಿ 7 ವರ್ಷದ ಬಾಲೆ 7 ಮಕ್ಕಳ ಇರಬೇಕು, ಜೋಡಿ ಮಕ್ಕಳ ಇರಬೇಕು, ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡಬೇಕು. ಅಯ್ಯ ಅತ್ತೆ ಮಾತು ಇಲ್ಲಾಗಬೇಕು, ಸೊಸೆಯ ಮಾತು ಮುಂದಾಗಬೇಕು. ಸಿದ್ದಯ್ಯ ಸ್ವಾಮಿ ಬಂದು ಗುರುಲಿಂಗಯ್ಯ ದಯ ಮಾಡು. ಅದು ಅಲ್ಲದ ನನ್ನ ಕಂದ, ಅದು ಅಲ್ಲದೆ ನನ್ನ ಕಂದ, ನಾಳೆ ಕಲಿಯುಗದಲ್ಲಿ ಅಡ್ಡ ಬೆಟ್ಟಗಳ ಕಿತ್ತು ಬಲಗಂತೆ ಮಾಡಬೇಕು. ಗುಲಗಂಜಿಯ ಹಿಡಿತಾನೆ ಬರಬೇಕು, ಹಾರಕ್ಕೇರಿದ ಎತ್ತು ಮೂರಕ್ಕಿಳಿಯಬೇಕು. ಮೂರಕ್ಕಿಳಿಯೋ ಮುಂಚೆ ಹರಗಣ್ಣು ಕಾಣಬೇಕು. ಮಕ್ಕಳಿಲ್ಲದ ಬಂಡೆ ಮಕ್ಕಳ ಇರಲೇಬೇಕು. ಬೀದಿಲ್ ಬಿದ್ದ ಮಕ್ಕಳು ಗದ್ದುಗೆಯೇರಬೇಕು. ಅಯ್ಯ 65ರ ಮುದುಕ ನಾಳೆ ಅರೆಯದ ಬಾಲೆಯ ಕೇಳಬೇಕು. ಸಿದ್ದಯ್ಯ ಸ್ವಾಮಿ ಬಂದು ಗುರುಲಿಂಗಯ್ಯ ದಯ ಮಾಡು. ಶಿವ ಶಿವ ಕೇಳಪ್ಪ ನನ್ನ ಕಂದ, ಕೇಳಪ್ಪ ನನ್ನ ಕಂದ, ನಾಳೆ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಗಿ ಮನೆಯ ಬಿಟ್ಟು ನೀವು ಮಠವ ಸೇರಬೇಕು. ಮಠದಲ್ಲಿ ಸ್ವಾಮಿಗಳು ಕಾವ್ಯ ಧರಿಸುತ್ತಾರೆ, ಕಾವ್ಯ ಧರಿಸಿಕೊಂಡು ಗದಿಮರಾಗುತ್ತಾರೆ. ಮಹಾಸ್ವಾಮಿಗಳ ಮಠದಲ್ಲಿ ಕೂರುತ್ತಾರೆ. ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬರು ಎಲ್ಲಿರಬೇಕು. ಸಿದ್ದಯ್ಯ ಸ್ವಾಮಿ ಬಂದು ಗುರುಲಿಂಗಯ್ಯ ದಯ ಮಾಡು. ಆಡಿದವರ ಬಲವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬಂದು ಆಡಿದವರ ಬಲವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬಂದು ಗುರುಲಿಂಗಯ್ಯ ದಯ ಮಾಡು. ಉಗೇ ಮಾತ್ ಮಲ್ಲಯ್ಯ ಎಂ ರಾಜು ಅವರು ಈ ಕಾರ್ಯಕ್ರಮ ಹೆಚ್ಚಿ 101 ರೂಪಾಯಿಗಳ ಬಹುಮಾನ ಕೊಟ್ಟವ್ರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಖಾತೆ ತೆರೆದವ್ರೆ. ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಒಂದು ಚಪ್ಪಾಳೆ ಹೊಡಿರಿ. ನೀವು ದುಡ್ಡು ಕೊಡ್ಬೇಕಂತ ದೊಂಟ್ಗಿಂಟು ಹೋದಿರ. ಈಗ 5-6 ಚೇರ್ ಖಾಲಿ ಆಗೋ ಎಲ್ಲೇ ಹೋದ್ರಲ್ಲ ಗೌಡ್ರು ಪತೆ ಇಲ್ಲ ಅವರು. ಉಗೇ ಮಾತ್ ಮಲ್ಲಯ್ಯ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಮಾಯಿಕಾರ ಮಾದೇಶ್ವರ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ಓಡಾಡ್ತಕ್ಕಂಥ ವಯಸ್ಸಿನಲ್ಲಿ ಮಕ್ಕಳ ಜೊತೆಯಲ್ಲಿ ಸಹಬಾಳ್ವೆಯಿಂದ ಅಂದ್ರೇನು, ಆ ಮಕ್ಕಳ ಜೊತೆಯಲ್ಲಿ ಒಳ್ಳೆ ಮಾತುಗಳನ್ನು ಹೇಳ್ಕೊಡ್ತಾ ಮಕ್ಕಳಿಗೆ. ಅದಕ್ಕೆ ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಚಿಕ್ಕಂದಿನಿಂದ ಹೇಳಿಕೊಟ್ಟ ಮಾತು ಕೊನೆ ತನಕ ಬರುತ್ತಂತೆ. ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಹೇಳ್ತಾರೆ,
ಪ್ರತಿಯೊಂದು ವೇದಿಕೆಯಲ್ಲಿ ಈ ಮಾತು ಹೇಳ್ತಿದ್ರು ಅವರು. ಮಕ್ಕಳಿಗೆ ಅಂತ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಓ, ಮಕ್ಕಳನ್ನ ಮಾರ್ಬಿಟ್ಟು ಆಸ್ತಿ ಮಾಡೋದು ಅನ್ನೋದ. ಎಲ್ಲಿಂದ ಕರ್ಕೊಂಡ್ರೆ ಇವನ್ನ ಮಕ್ಕಳು ಮಾರ್ಬಿಟ್ಟು ಆಸ್ತಿ ಮಾಡಿ ಅಂದ್ರೆ ನಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿ ಅಂದ್ರೆ ಅಪ್ಪ ಮಡಗಿರೋದು 1 ಎಕರೆ ಜಮೀನ್ ಕೊಡ್ಬೋದು, 1 ಮನೆ ಕೊಡ್ಬೋದು, ಇನ್ನೇನು ಆಮೇಲೆ ಇನ್ನೂ 1 ಮನೆ ಕೊಡ್ಬೋದು, ಇನ್ನೊಂದು 5 ಎಕರೆ ಜಮೀನು ಕೊಡ್ಬೋದು. ಆದ್ರೆ ಅವನು ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ತಹಸೀಲ್ದಾರರಾಗ್ಬಿಟ್ನಪ್ಪ. ಯಾರ ಹಣೆ ಬರ ಹೇಗಿದೆ ಯಾರು ಗೊತ್ತು? ಇಡೀ ತಾಲೂಕೆ ಅವನ ಕೈ ಮುಗಿಬೇಕಲ್ಲ, ಹೆಂಗಿದೆ ನೋಡಿ. ಅದಕ್ಕೆ ಕಳ್ಳರು ಕದ್ದೊಯ್ಯಲಾಗದ ಆಸ್ತಿ ಯಾವುದಪ್ಪ ಅಂದ್ರೆ ನಿದ್ದೆ. ಅಯ್ಯೋ ಶಿವ, ಮುದ್ದೆ ಹೇಳ್ತಾನೆ, ನಿದ್ದೆ ಹೇಳ್ತಾನೆ. ಯಾವುದು? ವಿದ್ಯೆ. ಕಳ್ಳರು ಕದ್ದೊಯ್ಯಲಾಗದ ಆಸ್ತಿ ಯಾವುದಪ್ಪ ಅಂದ್ರೆ ವಿದ್ಯೆ. ಅದಕ್ಕೆ ನೋಡಿ, ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸಬೇಕು ಅಂತ ಶಿವಕುಮಾರ ಸ್ವಾಮಿಗಳು ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಿ, ಸುಸಂಸ್ಕೃತರನ್ನಾಗಿ ಮಾಡಿ ಅಂತ ಹೇಳ್ತಿದ್ರಲ್ಲ. ಮಹಾದೇವ ಗೋಲಿ ಗಜ್ಗೆ ಆಟ ಆಡುವಾಗಲೂ ಕೂಡ ಮಕ್ಕಳಿಗೆ ತಿಳುವಳಿಕೆಯ ಪಾಠ ಹೇಳ್ಕೊಡ್ತಾನೆ. ನಾನು ಹೇಳ್ದಾಗ ಹೇಳ್ಬೇಕಂಡ್ರೋ, ಮಾತೃದೇವೋ ಭವ, ಮಾತೃದೇವೋ ಭವ ಹೇಳ್ರ, ಪಿತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಆಚಾರ್ಯ ನಂಬಾವ. ಎಲ್ಲಿ ಆಚಾರ್ಯ ನಂಬವನಲ್ಲ ಕಣ, ಆಚಾರ್ಯ ದೇವೋ ಭವ, ಆಚಾರ್ಯ ದೈವೋ ಭವ. ಅಲ್ಲಿ ನೋಡಲ್ಲ ಮಹೇಶನ್ ಕೇಳ್ಕಳ, ಆಚಾರ್ಯ ದೇವೋ ಭವ. ಆಯ್ತು ಆ ಮಕ್ಕಳಿಗೆ ನೋಡಿ ತಿಳುವಳಿಕೆಯ ಪಾಠವನ್ನು ಹೇಳ್ತಾ. ಈ ಕೆಲವು ತಾಯಿಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನೋಡಿ ನಗ್ತವೆ, ಬಹಳ ಮುದ್ದು ಮಾಡ್ಬಿಡೋದು ಮಕ್ಕಳನ್ನ. ನನ್ ಚಿನ್ನ ಪುಟ್ಟು ಬಾರೋ, ಬಂಗಾರ ಪುಟ್ಟು ಬಾರೋ, ಬೆಳ್ಳಿ ಪುಟ್ಟು ಬಾರೋ, ಚಿನ್ನ ಬೆಳ್ಳಿ ಪುಟ್ ಗಟ್ಲಲ್ಲಿ ಅಪಟಿ ಚಿನ್ನ ಇದ್ರ ಕೂಸ್ನೆ ಚಟಾಕ್ಸ್ಬಿಡೋಳವ. ಇನ್ನೊಂದು ಎತ್ತರ ಆಯ್ತು ಅಂತ ಚಿನ್ನ ಎಲ್ಲಿದ್ದು ಮೂಗ್ಲಾದ ಈ ಪಾಟಿಗೂ ಅಣ್ಣ ಅದನ್ನ ತೆಗೆದು ಹೂವನು ಅಂದ್ಬಿಟ್ಟು ಬುದ್ಧಿಯವ್ರ ಮುಂದೆ ನಿಂಬೆ ಎಣ್ಣೆಗೆ ಇಟ್ಬಿಟ್ಟ. ಬುದ್ಧಿಯವ್ರ ಎದುರಿಗೆ ಕುಸು ಅಲ್ಲಿ ಮಾವ ಬತ್ತದ ಹೋಗುದ್ ಬಿಡವ. ಅಣ್ಣಯ್ಯ 30 ಕೊಟ್ರೆ 3 ಸಲ ಹೋಗಿತ್ತದ, 50 ಕೊಟ್ರೆ 5 ಸಲ ಹೋಗಿತ್ತದ, 70 ಕೊಟ್ರ 7 ಸಲ ಹೋಗಿತ್ತಾನ, 100 ರೂಪಾಯಿ ಕೊಟ್ಬಿಟ್ರೆ ಕ್ಯಾಕರ್ಸ್ ಹೋಗ್ಬಿಡ್ತಾನೆ. ಓ ಮಗ, ಒಳ್ಳೆ ದುಡ್ಡು ಮಾಡದೆ. ಚೆನ್ನಾಗಿ ಹೇಳ್ಕೊಟ್ಟಾಳ ಒಟ್ಲಿ. ಇನ್ ಗಂಡಸು ನಾವೇನ್ ಕವಿಲೆ ಕುಸುಬಲೇ ಹೇಳಪ್ಪ. ಅಣ್ಣಂಗಡ್ ಹೋಗ್ಬಿಟ್ಟು ಒಂದ್ ಕಟ್ ಬಿಡಿ, ಒಂದ್ ಕಡಿ ಬಿಟ್ಟಿ ಮೂಲ ಕಡ್ಲು ಕೊಡ್ಬೇಕಂತ ಅವನು ಏನ ಬರೀಬೇಕಪ್ಪ. ಬರ್ದ ಪಕ್ಕದಲ್ಲಿ ಹೊಲ ಆಯ್ತು ಕಪ್ಪ, ಬಿಡಿಲ್ಲ ನನ್ನಾಗೆ ಆಗ್ಬೇಕು ಮಗನೇ ನೀನು. ಆಯ್ತು ಕಪ್ಪ. ಕರೆಕ್ಟ್ 3 ವರ್ಷಕ್ಕೆ ಅವ್ರ ಅಪ್ಪನ ಕಂಡಾಗೆ ಆಗೋದ್ನಲ್ಲಪ್ಪ. ಏನ್ PhD ಮಾಡ್ಬಿಟ್ಟ ಅಂತೀಯ? ಹೇಡ್ ಸಿಕ್ರೇಟ ಒಟ್ಟಿಗೆ ಸೇಕಮತ್ತ ಅವನ ಅಪ್ಪ ನೋಡ್ಬಿಟ್ಟಮೇ ನೋಡಮೇ ಬಡ್ಡ ನಾಳೆ ಮೂಗಡ್ ಬಾಯಿಗಣ ಹೆಂಗ್ ಬಿಡ್ತಾ ಇದ್ದಾನ ಮಗ. ಕಣ್ಣಾಗ ಹೋಗ್ಬಿಡ್ತೀನಿ ಕಪ್ಪ. ಅಯ್ಯೋ ಬಡಿ ಗಣ್ಣ ಕಣ್ಣಾಗೂ ಬಿಟ್ಟಾನಂತಲ್ಲ, ಅಂತವೇ ಆಗಿಲ್ಲ. ನನ್ನ ಹೆಸರು ಉಳಿಸ್ಬಿಟ್ಟವಲ್ಲ, ಹೆಸರು ಉಳಿಸ್ಬಿಟ್ನಂತ. ಕರೆಕ್ಟ್ 2 ವರ್ಷ ಬಿಟ್ಕೊಂಡು ನನ್ಗ 3 ಜನ ಕಂಡಾಯ್ಕ ಸ್ವಾಮಿ ತೊಲಗಳ ಕಂಡಾಗ ಬಡ್ಡಾಯ್ಕ. ಒಂದು ಅದುವಿಲ್ಲ ಅಂದ್ರೆ ಇವನೇ ಅದ್ಗೆಡ್ಸ್ ಮಾಡ್ಕೊಂಡು ಇನ್ನೆಲ್ಲ ಅದು. ಅದಕ್ಕೆ ಚಿಕ್ಕಂದಿನಿಂದ ಹೇಳಿ ಕೊಟ್ಟ ಮಾತು ಕೊನೆ ತನಕ ಬರುತ್ತೆ. ಅದಕ್ಕೆ ತಂದೆ ತಾಯಿಗಳಂತೆ ಮಕ್ಕಳು ನೂಲಿನಂತೆ ಸೀರೆ. ನಾವು ಯಾವ ರೀತಿ ಮಕ್ಕಳನ್ನ ಸಾಕ್ತೀವಂತೆ ನೋಡಿ. ಇಲ್ಲಿ ಮಹಾದೇವ ಮಕ್ಕಳಿಗೆಲ್ಲ ಗುರುವಾಗಿ 4 ವರ್ಷ ದಾಟಿರಬೇಕಾದ್ರೆ ಗುರುಕುಲ ಕರ್ಕೊಂಡ್ ಬಂದವ್ರೆ. ಗುರುಗಳವತ್ತು ಕಪ್ಪು ಹಲಗೆ ಮೇಲೆ 5 ಅಕ್ಷರಗಳ ಬರ್ಕೊಟ್ರು. ಹೇಳಪ್ಪ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ನೀ ಹೇಳು, ನಮ್ ಶಿವಯ್ಯ. ನಮ್ ಶಿವಯ್ಯನೆಲ್ಲ ಕಾಣ, ನಮಃ ಶಿವಾಯ ಬಿಡಿಸಿ ಹೇಳು. ನಮಃ ಶಿವಾಯ ಹೇಳಮ್ಮ, ನಮಃ ಶಿವಾಯ. ನಮಃ ಶಿವಾಯ. ಹಂಗೆ ಇರ್ಲಿ. ಆ ನಮಃ ಶಿವಾಯ ಅಂತ 5 ಅಕ್ಷರಗಳನ್ನು ಬರ್ಕೊಟ್ಟು ಗುರುಗಳ ಸ್ಥಾನಕ್ಕೆ ಅಂತ ಹೊರಟ್ರಲ್ಲ, ಇವನು ಎಲ್ಲವನ್ನ ಅಳಿಸ್ಬಿಟ್ಟ. ಏನಂತ ಬರದ? 1 ಉಂಟು 1 ಇಲ್ಲ, 2 ಉಂಟು 2 ಇಲ್ಲ, 3 ಉಂಟು 3 ಇಲ್ಲ, 4 ಉಂಟು 4 ಇಲ್ಲ, 5 ಉಂಟು 5 ಇಲ್ಲ, 6 ಉಂಟು 6 ಇಲ್ಲ, 7 ಉಂಟು 7 ಇಲ್ಲ, 8 ಉಂಟು 8 ಇಲ್ಲ, 9 ಉಂಟು 9 ಇಲ್ಲ, 10 ಉಂಟು 10 ಇಲ್ಲ. 10 ಸಾಲು ಬರೆದು ಮಾಡ್ಬಿಟ್ಟು ಕೂತವನೆ. ಗುರುಗಳ ಸ್ಥಾನ ಜಪತ ಪಾದಗಳನ್ನು ಮುಗಿಸ್ಕೊ ಬಂದ್ರು. ಗುರುಗಳು ನೋಡ್ತಾರೆ, ಏನ್ ಮಹಾದೇವ, ನಾನು ಬರ್ಕೊಟ್ಟಿದ್ದ 5 ಅಕ್ಷರಗಳ ಅಲಗ ತುಂಬಾ ಅಕ್ಷರಗಳಿದೆಯಲ್ಲ, ಯಾರು ಇವನು ಬರ್ಕೊಟ್ನ? ಇಲ್ಲ ಗುರುಗಳೇ. ಇವನು ಇಲ್ಲ ಗುರುಗಳೇ. ಯಾರು ಬರ್ಕೊಟ್ರು? ನಾನೇ ಬರ್ದೆ ಗುರುಗಳೇ. ಮುಚ್ಚು ಬಾಯಿ. ಇವತ್ ಪಾಠಶಾಲೆ ಒಂದಿಷ್ಟು ಅಕ್ಷರ ಬರೆಯೋಕ್ ಸಾಧ್ಯವೇ ಇಲ್ಲ. ಹೇಳೋ, ಯಾರು ಬರ್ಕೊಟ್ರೆ ಹೇಳೋ? ನಾನೇ ಬರ್ದೆ ಗುರುಗಳೇ. ಇವನೇ ಬರ್ದ್ನಾ? ಅದೇನ ಗೀತಿದೆ ಗುರುಗಳೇ. ಏನ್ ಬರ್ದಿದ್ಯ? 1 ಉಂಟು 1 ಇಲ್ಲ. ಏನು ಹಾಗಂದ್ರೆ ಹೇಳ್ತೀನಿ ಗುರುಗಳೇ. ಅತಳ ಸುತ್ತಲ ಸಾತಳ ತಳಾತಳ ಪಾತಾಳಗಳಿಗೂ ಪರಮಾತ್ಮನೊಬ್ಬನೇ ತಂದೆ. ಉಣುವ ಮನುಷ್ಯನಿಗೆ ಅನ್ನವಾಗಿ, ಮೇಯುವ ಪಶುಗಳಿಗೆ ಮೇವಾಗಿ, ಕಲ್ಲೊಳಗಿರುವ ಕಪ್ಪೆಗೂ ನೀರಿನ ಮರಳನ್ನು ಕೊಡ್ತಕ್ಕಂಥ ಅವನೇ ಸರ್ವಂತರಾಮಿ ಶಿವ. ಶಿವನಿಲ್ಲದ ಜಗವಿಲ್ಲ, ಜಗವಿಲ್ಲದ ಶಿವನಿಲ್ಲ. ಸಕಲ ಜೀವಕೋಟಿಗಳ ಅಂತರಾತ್ಮದಲ್ಲಿ ತುಂಬಿರುವ ಏಕೈಕ ಸ್ವರೂಪನೇ ಭಗವಂತ ಅನ್ನೋದಕ್ಕೆ 1 ಉಂಟು 1 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಚಪ್ಪಾಳೆ ಹೊಡಿರಿ. ಶಿವ ಕೈ ಎತ್ತಿ ಚಪ್ಪಾಳೆ ಹೊಡೆಯಕ್ಕೂ ಕಷ್ಟವಾಗ್ಬಿಟ್ಟದ. ಮಹಾದೇವ, ನೀವೆಲ್ಲ ಬನ್ನಿ ಈ ಕಡೆ ಚೇರದ, ಅಲ್ಲಿ ಕೂತರ ಗುಂಪೆ. 2 ಉಂಟು 2 ಇಲ್ಲ ಅಂದ್ರೆ ಏನಪ್ಪ? ಎಲ್ಲವಂತ ಕೂತಿದ್ರು ವಾಸಿ ಸುಂದಿರತೆಗೆ. ಮಹಾದೇವ 2 ಉಂಟು 2 ಇಲ್ಲ ಅಂದ್ರೆ ಗುರುಗಳೇ, ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂದ್ರೆ ತಾಯಿ ತಂದೆ. ಬೆಳಕನ್ನು ನೀಡುವ ಜ್ಯೋತಿ ಸ್ವರೂಪಗಳು ಸೂರ್ಯ ಚಂದ್ರ.
ಮನುಷ್ಯನಿಗೆ ಎದುರಾಗ್ತಕ್ಕಂತಹದ್ದು ಕಷ್ಟ ಸುಖ, ಕಾಲಮನ ಮಾಲಗಳನ್ನು ತಿಳಿಸ್ತಕ್ಕಂತಹದ್ದು ಹಗಲು ರಾತ್ರಿ. ಇವುಗಳೆಲ್ಲ 2 ಗುರುಗಳೇ. ಇದಕ್ಕೆ 2 ಉಂಟು 2 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಬಲ ಬಲ ಮಹಾದೇವ. 3 ಉಂಟು 3 ಇಲ್ಲ ಅಂದ್ರೆ ಏನು ಬರೆದಿದ್ದೀ ಏಕಂದ ಗುರುಗಳೇ? ರಜಸತ್ವ ತಮಗುಣಗಳಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳು 3. ಶಿವನಿಗುಂಟು 3 ಕಣ್ಣುಗಳು. ತ್ರಿಸಂಧ್ಯಾ ಕಾಲದಲ್ಲಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 3 ಉಂಟು 3 ಇಲ್ಲ ಅಂತ ಬರೆದು ಬಿಟ್ಟೆ ಗುರು. ಬಲ ಬಲ ಮಹಾದೇವ. 4 ಉಂಟು 4 ಇಲ್ಲ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವೇದಗಳ 4, ಮನುಷ್ಯರಿಗಿರ್ತಕ್ಕಂಥ ಪುರುಷಾರ್ಥಗಳ 4, ಕೃತ, ತ್ರೇತ, ದ್ವಾಪರ, ಕಲಿ ಎಂಬತಕ್ಕಂಥ ಯುಗಗಳ 4. ಇದಕ್ಕೆ 4 ಉಂಟು 4 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳು. ಬಲ 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 ಮಹಾದೇವ. 5 ಉಂಟು 5 ಇಲ್ಲ ಅಂದ್ರೆ ಗುರುಗಳೇ ಈಗ ತಾನೇ ಬರ್ಕೊಟ್ಟಿದ್ರಲ್ಲ ನಮಃ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿ ಮಂತ್ರ. ಈ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರವಿಲ್ಲ ಗುರುಗಳೇ. ಈ ಪಂಚಾಕ್ಷರಿ ಮಂತ್ರವನ್ನ ಪಂಚಾಚಾರದಿಂದ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 5 ಉಂಟು 5 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳು. ಬಲ ಬಲ ಮಹಾದೇವ. 6 ಉಂಟು 6 ಇಲ್ಲ ಅಂದ್ರೆ ಶಿವಯೋಗಿಗಳು ರಚಿಸಿರ್ತಕ್ಕಂಥ ಷಡ್ಸ್ಥಲಗಳು, ಷಡಗಳು, ಷಟ್ಲಿಂಗಗಳು, ಷಟ್ಪದಿಗಳು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುವೇ ಕೇತುವೇ ನಮಃ ಎಂಬತಕ್ಕಂಥ 9 ನವಗ್ರಹಗಳು. ತಾಯಿಯವನ ಮಗುವಿಗೆ ಜನ್ಮ ಕೊಡಬೇಕಾದ್ರೆ 9 ತಿಂಗಳು. 9 ತಿಂಗಳು ತಾಯಿ ಹೊಟ್ಟೆಲಿದ್ದು ಭೂಮಿಗುಟ್ಟಿ 90 ವರ್ಷಕ್ಕೂ ಅಧಿಕವಾಗಿ ಬಾಳ್ತಾನೆ. ಇದು 9 ನವ ರಸಗಳು, ನವ ಲೀಲೆಗಳು, ನವ ಶಕ್ತಿಗಳು, ನವ ಯೋಗಗಳು. ಇವುಗಳೆಲ್ಲ 9ರ ಪದದ ಸಂಕೇತಾರ್ಥ ಗುರುಗಳು. ಇದಕ್ಕೆ 9 ಉಂಟು 9 ಇಲ್ಲ ಅಂತ ಬರೆದು ಬಿಟ್ಟೆವು ಮಹಾದೇವ. 10 ಉಂಟು 10 ಇಲ್ಲ ಅಂದ್ರೆ ಏನಪ್ಪಾ ಗುರುಗಳೇ? 9 ತುಂಬದ ಮೇಲೆ 10 ಎಲ್ಲಿಗೆ? ನಿನಗೆ ಸ್ವರ್ಗದ ಬಾಗಿಲು ತೆಗೆದಿದೆ 10. ನಿನಗೆ ಶಾಮಿಯಾನ ಮೇಲೆ ಹತ್ಬಿಟ್ಟ ಹೆಂಗ ಅಂದ್ಬಿಟ್ಟು ಸಲೇ 7 ಅಂದ್ರೆ ಎದ್ದಿಂತಗಳದಂತ, 10 ಅಂದ್ರೆ ಶಾಮಿಯಾನ ಮೇಲೆ ಹತ್ಬಿಡೋದು. 10 ಅಂದ್ರೆ ನಿನಗೆ ಕೈಲಾಸದ ಬಾಗಿಲು ತೆಗೆದಿದೆ 10, ಮುಕ್ತಿಯ ಪಥ ದೊರಕಿದೆ 10. ಇದು 10ರ ಪದದ ಸಂಕೇತಾರ್ಥ ಗುರುಗಳೇ. ಜ್ಞಾನವಂತನಾಗಿ 10, ಪುಣ್ಯವಂತನಾಗಿ 10, ನಿನಗೆ ಕೈಲಾಸದ ಮೆಟ್ಲು ಸಿಕ್ಕಿದೆ 10. ಇವತ್ತು 10ರ ಪದವಿ ನಮ್ಮ ಮಸ್ಗೆ ಗ್ರಾಮದಲ್ಲಿ ಇವತ್ತೆಲ್ಲರಿಗೂ ಸಿಗುವಂತ ಪುಣ್ಯ. ಮೈಕಾರ ಮಹದೇಶ್ವರ ಊರು ತುಂಬ ನೆಲೆದಿದ್ದಾನೆ. ಮೈಕಾರ ಮಹದೇಶ್ವರ ಊರು ತುಂಬ ಮೆರೆದಿದ್ದಾನೆ. ಮೈಕಾರ ಮಹದೇಶ್ವರನ ಭಕ್ತಿಯನ್ನು ಕಣ್ಣು ತುಂಬಿಕೊಂಡವನ ಪ್ರಸಾದವನ್ನು ಸ್ವೀಕರಿಸಿದೀವಿ. ಇದು ನೆನೆದವರ ಮನದಲ್ಲಿ ಮಾದಪ್ಪ ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಕ್ಕಂಥವನು. ಈ ಮಸಗೆಯ ಗ್ರಾಮ ಇವತ್ತು ಮೈಕಾರ ಮಹದೇಶ್ವರನ ಮಕ್ಕಳ ಮಹದೇಶ್ವರ ಅಂತ ಬಹಳ ಹೆಸರು ಪಡ್ಕೊಂಡಿರ್ತಕ್ಕಂಥ ಒಂದು ದೇವಸ್ಥಾನವಾಗಿ ಸುತ್ತಮುತ್ತಲ ಊರುಗಳಿಂದಲೂ ಕೂಡ ಪ್ರತಿ ಅಮಾವಾಸ್ಯೆಗಳಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಗ್ರಾಮ. ನಮ್ಮ PDO ಸ್ವಾಮಣ್ಣವರು ಅವರು ಕೂಡ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ. ಇನ್ನು ಚೇತರಿಸಿಕೊಂಡು ಮೈಕಾರ ಮಹದೇಶ್ವರ ಓಡಾಡುವ ಶಕ್ತಿಯನ್ನು ಅವರು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಮೈಕಾರ ಮಾದಪ್ಪನ ಹೆಸರಿನಲ್ಲಿ ಹೇಳ್ತಾ 1992ನೇ ಇಸ್ವಿಯಲ್ಲಿ ನಮ್ಮ ಲಿಂಗಣ್ಣ ತಾತಾರವರ ಕಾರ್ಯಕ್ರಮಕ್ಕೆ ಪರಿಚಯವಾದ ನಾನು 34-35 ವರ್ಷ ಆಯಿತು. ಹಳವನಾಗ್ಬಿಟ್ಟಿದ್ದೀನಿ. ಈ ಪವಿತ್ರವಾದಂತಹ ಸುದಿನದಲ್ಲಿ ಇವತ್ತು ಇದೇ ಜಾಗದಲ್ಲಿ ನಾವು ಪ್ರಥಮ ಕಾರ್ಯಕ್ರಮವನ್ನು ಮಾಡಿದಾಗ ಅದೆಷ್ಟು ಅದ್ಭುತ ಅಂದ್ರೆ, ಒಂದು ಮದುವೆ ಮಂಟಪದ ತರ ನಮ್ಮ ಸದಾಶಿವಮೂರ್ತಿಯವರು ಅದಕ್ಕೆ ಏರ್ಪಾಡು ಮಾಡಿ ಅವತ್ತಿನ ಕಾಲದಲ್ಲೇ, ನೀ ಎಲ್ಲಿ ಬಂದಿದ್ದು ಕೂತ್ಕ ನಾನು ಬಂದಿದ್ದೆ ಅಂತ ಅವನು, ಅವತ್ತಿನ ಕಾಲದಲ್ಲಿ ಅದೆಷ್ಟು ಚೆನ್ನಾಗಿ ಅದೆಷ್ಟು ವೈಭೋಗವಾಗಿ ಆ ಕಾರ್ಯಕ್ರಮ ಬಾಳಿ ಬದುಕಿದಂತ ಅವರಿಗೆ ನಾವು ಭಕ್ತಿಯಿಂದ ಆಚರಣೆ ಮಾಡಿದಂತ ನಮ್ಮ ತಾತಾರವರಿಗೆ ಪರಿಚಯವಾದದ್ದು 34 ವರ್ಷ ಆಯಿತು. ಅಂದ್ರೆ ನಮ್ಮ ಕಾರ್ಯಕ್ರಮ ಶುರು ಮಾಡಿ ನಾನು 38-39 ವರ್ಷಗಳಾಯಿತು. ಇವತ್ತು ಮಗ ಡಾಕ್ಟ್ರು, ಇನ್ನಿಬ್ಬರು ಮಕ್ಕಳು, ಒಬ್ಬ ಅರಸನಕೆರೆಯಲ್ಲಿ ಮಾಡ್ತಾವನೆ, ಇನ್ನೊಬ್ಬ ಬೆಳಕವಾಡಿಯಲ್ಲಿ ಮಾಡ್ತಾವನೆ ಕಾರ್ಯಕ್ರಮನ. ಆದರೂ ಕೂಡ ಈ ಕಾರ್ಯಕ್ರಮ ಚೆನ್ನಾಗಿ ಸಾಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಒಳ್ಳೆಯ ಆಶೀರ್ವಾದವನ್ನು ನೀಡಿದಂತ ನಮ್ಮ ಮಸಗೆ ಎಲ್ಲ ಗ್ರಾಮಸ್ಥರು, ನಮ್ಮ ಎಲ್ಲ ಗುರು ಹಿರಿಯರು, ಗೌಡಿಕೆಯರು, ನಮ್ಮ ಮಾವನವರು ಮತ್ತು ಎಲ್ಲ ನಮ್ಮ ಪೂಜ್ಯ ಸ್ನೇಹಿತರುಗಳು ಅವತ್ತಿನಿಂದ ಇವತ್ತಿವರೆಗೂ ಹಂಗೇ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗ್ರಾಮದಲ್ಲಿ ನಾವು ಅನೇಕ ಗಣಪತಿ ಕಾರ್ಯಕ್ರಮ ಮತ್ತೊಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವು. ಇಲ್ಲಿಂದಿರ್ತಕ್ಕಂಥ ಎಲ್ಲಾ ನಂಟ್ರಿಸ್ಟ್ರುಗಳ ಮನೆಯಲ್ಲೂ ಕಾರ್ಯಕ್ರಮ ಮಾಡಿದೀವಿ. ಅಷ್ಟೊಂದು ಸಹಕಾರ 35-36 ವರ್ಷಗಳಿಂದ ನಮ್ಮ ಮಸ್ಗೆ ಗ್ರಾಮದಲ್ಲಿ ನಿಮ್ಮ ತಂದೆ ವೆಂಕಟೇಶ್ ಅವರು, ದಶಪಾಲ್ ಅಣ್ಣನವರು, ಎಲ್ಲಾ ಕಲಾವಿದರು ಬಂದು ಹೊರಟಾಗವ್ರೆ. ಇಲ್ಲಿಗೆ ಎಲ್ಲಾ ಕಲಾವಿದರು ಬಂದು ನುಡಿಸಿದ್ದಾರೆ. ಅಂತ ಪವಿತ್ರವಾದಂತ ಈ ಒಂದು ಪುಣ್ಯ ಸ್ಥಳದಲ್ಲಿ ಇವರು ತಂದೆ ವೆಂಕಟೇಶ್ ಅವರನ್ನ ಕಳಲೆಯಿಂದ ನಡ್ಕೊಂಡು ಕರ್ಕೊಂಡ್ಬಂದಿದ್ವು ನಾವು. ತಬಲಾ ಮಾದೇವ್ ಅಂತ ಚಾಮರಾಜನಗರದವ್ರು ತೀರ್ಕೊಂಡ್ಬಿಟ್ರು. ಅವರೆಲ್ಲರ ಒಂದು ಸಮಕ್ಷಮದಲ್ಲಿ ವೈಭೋಗವಾದ ಕಾರ್ಯಕ್ರಮ ನಡೆದಿತ್ತು.
ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಹಳ ಚೆನ್ನಾಗಿ ಬಹಳ ವೈಭೋಗವಾಗಿ ನಮ್ಮ ಮಸ್ಗೆ ಗ್ರಾಮದಲ್ಲಿ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಎಲ್ಲರಿಗೂ ಆ ಭಗವಂತ ಇಷ್ಟಾರ್ಥ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ, ಇವತ್ತು ಮಕ್ಕಳ ಮಾದೇಶ್ವರನ ಈ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು ಅಂತ ಈ ಸಂತೋಷದಿಂದ ಎಲ್ಲರೂ ಕೂಡ ಬಂದಿದ್ದೀವಿ. ನಮ್ಮ ಸಹೋದರಿ ಮತ್ತು ಬಂಧು ಬಳಗ ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ಎಲ್ಲರೂ ಕೂಡ ಸೇರಿದ್ದಾರೆ. ಏನಪ್ಪಾ ಅಂದ್ರೆ ಸ್ವಲ್ಪ ತಡವಾಯ್ತಲ್ಲ, ಸುಮಾರು ಜನ ಸ್ವಲ್ಪ ಪ್ರಸಾದ ಚೆನ್ನಾಗಿತ್ತು, ಸುಮಾರು ಜನ ಮಲ್ಕೊಂಡ್ರು ಅಷ್ಟೇ. ಆದ್ರೆ ಇರುವಷ್ಟು ಜನರಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಉಘೇ ಮಾತ್ಮಲ್ಲಯ್ಯ, ಉಘೇ ಮಾಯಿಕಾರ, ಈ 1ರಿಂದ 10 ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ. ಗುರುಗಳು ವಿಭೂತಿ ಉಂಡೆಯನ್ನು ಬಹುಮಾನವಾಗಿ ಕೊಟ್ಟಿರಬೇಕಾದ್ರೆ ಮಾಯಿಕಾರ ಮಹಾದೇವನಿಗೆ ಈ ವಿಭೂತಿ ಉಂಡೆ ಅಂದ್ರೆ ಇದು ವ್ಯಾಘ್ರಾನ್ನ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ವ್ಯಾಘ್ರ ಅಂದ್ರೆ ಹುಲಿ. ಇದು ಯಾವಾಗ್ಲೂ ನಿನ್ ಜೊತೆಲಿರ್ಲಿ, ನಿನಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಈ ವಿಭೂತಿ ಉಂಡೆಯನ್ನ ಕೈಲಿಡ್ಕೊಂಡು ಜಾಯಿ ಅಂತ ಕರೆ. ಆ ವಿಭೂತಿ ಉಂಡೆ ಒಂದು ಹುಲಿಯಾಗಿ ಪ್ರತ್ಯಕ್ಷವಾಗುತ್ತೆ. ಇವತ್ತು ಹಿಂದ್ಗಡೆ ನೋಡ್ತಾ ಇದ್ವಿ, ಹುಲಿ ಮೇಲೆ ಕೂತವನೇ ಮಾದೇಶ್ವರ. ಹುಲಿ ಮೇಲೆ ಕೂತಿರೋದೇ ಅವನ ರೂಪ, ಹುಲಿವಾಹನದಯ್ಯ ಅಂತಾನೆ ಅವನನ್ನು ಕೊಂಡಾಡೋದು. ಆ ಹುಲಿ ಮೇಲೆ ಕೂತಿರುವಂತ ಮೈಕಾರ ಮಹದೇಶ್ವರನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡಿದವರಿಗೆ ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಾನಂತೆ. ಅಲ್ಲಿ ಯಾವ ಮೈಕಾರ ಮಹದೇಶ್ವರ ಮುಂದೆ ಹುಲಿ ಆಗುತ್ತೆ ಅಂತ ಏನ್ ಕೊಟ್ರು? ಸಿಕ್ಕಿನುಂಡ. ಅಯ್ಯ ಅದಕ್ಕೆ ತಿಥಿ ಮಾಡಿದ್ರನ ಅಲ್ಲಿ ವಿಭೂತಿ ಉಂಡೆ. ಅಯ್ಯೋ ನೆನ್ನೆದು ಇವತ್ತು ಹೇಳ್ತ ಕೂತಾನ ಸಿಕ್ಕಿನುಂಡ ಅಂತ. ವಿಭೂತಿ ಉಂಡೆ ಇವರಿಬ್ರು ಕೂತಾರ, ಕಾಪಾಡ್ಕೋಬೇಕು ಅವ್ರನ್ನ, ನಗ್ತಾರ ಒಟ್ಲಿ. ಆ ವಿಭೂತಿ ಉಂಡೆ ಮುಂದೆ ಹುಲಿ ಆಗುತ್ತೆ ಅಂತ ಹೇಳಿರ್ಬೇಕಾದ್ರೆ ಈ ಕಾರ್ಯಕ್ರಮ ಮೆಚ್ಚಿ ನಮ್ಮ ಲಿಂಗಪ್ಪನವರು, ನಾ ಹೆಸರು ಹೇಳದ್ನಲ್ಲ, ತಾತನವರ ಹೆಸರಿನಲ್ಲಿ ML ಮಹದೇವಪ್ಪನವರು ಮತ್ತು ಕುಟುಂಬ ವರ್ಗದವರು 501 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಅವರಿಗೆ ಚಪ್ಪಾಳೆ ಹೊಡಿರಿ. ನಮ್ಮ ಗೌಡ್ಕೆ ದೇವಪ್ಪನವರು ಎದುರಟ್ಟಿ ಮನೆ, ಅವರು ಪರಿಚಯ ಬಿಡು, ಅವ್ರ ಮಗ ಮಾದೇವಪ್ಪ ಅವರು ಕೂಡ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಿಮಗೆ ಎಲ್ರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನು ಭಗವಂತ ಮೈಕಾರ ಮಹದೇಶ್ವರ ಕೊಟ್ಟು ಕಾಪಾಡ್ಲಿ. ದುಡ್ಡು ಕೊಟ್ಟವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಒಳ್ಳೇದು ಮಾಡ್ಲಿ. ಯಾಕೆಂದ್ರೆ ನಾವೆಲ್ಲರೂ ಚೆನ್ನಾಗಿರ್ಬೇಕು, ನಗನಗ್ತಾ ಇರಬೇಕು. ಇರೋ 4 ದಿವಸ ಒಳ್ಳೆತನದಲ್ಲಿ 4 ಜನರಿಂದ ನಾವು ಒಳ್ಳೆಯವರು ಅನ್ಸ್ಕೊಂಡು ಬಾಳ್ತೀವಲ್ಲ, ಅದಷ್ಟೇ ನಮ್ಮ ಜೊತೆಲಿ ಬರೋದು. ಇನ್ನೇನಾದ್ರೂ ಬರುತ್ತಾ? ಏನೂ ಬರಲ್ಲ, ಏನೂ ಬರಲ್ಲ. ಯಾಕೇನು ಬರಲ್ಲ ಅಂದ್ರೆ ಇಲ್ಲಿಗೆ ಬರುವಾಗ ಏನು ತಕೊಂಡ್ ಬಂದೇ ಇಲ್ಲ, ಇಲ್ಲಿಂದ ಹೋಗುವಾಗಲೂ ಕೂಡ ನಾವೇನು ತಕೊಂಡು ಹೋಗೋದು ಇಲ್ಲ. ಅದಕ್ಕೆ ನೋಡಿ, ಇರುವ 4 ದಿವಸದಲ್ಲಿ ಏನಾದ್ರೂ ಒಂದು ಒಳ್ಳೇದನ್ನ ಮಾಡಿ ಈ ಜಗತ್ತನ್ನು ಬಿಟ್ಟು ಹೋಗು. ಅದು ನಿನ್ನ ಇರೋ ತನಕ ನಿನ್ನ ಹೆಸರು ಹೇಳುತ್ತೆ, ನಿನ್ನನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ಇಂಥ ಪವಿತ್ರವಾದಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅನೇಕ ಈ ಗ್ರಾಮದಲ್ಲಿ ಅನೇಕ ಮನೆಗೂ ಒಂದೊಂದು ಕಾರ್ಯಕ್ರಮ ಮಾಡಿದ್ದೀವಿ. ಎಷ್ಟೋ ಕಾರ್ಯಕ್ರಮಗಳು ನಾವು ಸಿಕ್ಕಲೇ ಇಲ್ಲ, ಆದರೂ ಕೂಡ ಅಭಿಮಾನಕ್ಕೆ ತೊಂದರೆ ಇಲ್ಲ, ಅಭಿಮಾನಕ್ಕೆ ಕಡಿಮೆ ಆಗಿಲ್ಲ. ನಮ್ಮ ಎಲ್ಲ ಅಭಿಮಾನಿಗಳು ಇವತ್ತು ನಮ್ಮ ಬೆಳೆಸ್ತವರು ಎಲ್ಲ ಮಹನೀಯರು ಈ ಒಂದು ಗ್ರಾಮದಲ್ಲಿ ನಮ್ಮನ್ನ ಕೊಂಡಾಡ್ತಾರೆ ಇವತ್ತಿಗೂ ಕೂಡ. ಅದೇ ನನ್ನ ಚಿರಋಣೆ. ಇಂಥದ್ದೊಂದೇ ನೋಡಿ ನಮ್ಮ ಜೊತೆಯಲ್ಲಿ ಕೊನೆ ತನಕ ಇರೋದು. ಅಂತ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಈ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಮೈಕಾರ ಮಹದೇಶ್ವರ ನಮ್ಮೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಉಘೇ ಮಾತ್ಮಲ್ಲಯ್ಯ, ಉಘೇ ಮಹದೇಶ್ವರ, ಉಘೇ ಮಾದಪ್ಪ. ವಿಭೂತಿ ಉಂಡೆಯನ್ನು ಹುಲಿಯ ರೂಪದಲ್ಲಿ ಕೊಟ್ಟವರು ಮುಂದೆ ನಿನಗೆ ಈ ಯಾವಾಗ ಬೇಕು ಅನ್ಸುತ್ತಾ ಆವಾಗ ವಿಭೂತಿ ಉಂಡೆಯನ್ನು ಕೈಲಿಡ್ಕೊಂಡು ಜಾಯಿ ಗುರುದೇವ ಅಂತ ಕರಿ. ಈ ವಿಭೂತಿ ಉಂಡೆ ನಿನ್ನ ಕಣ್ಣೆದುರಿಗೆ ಒಂದು ಹುಲಿಯಾಗಿ ಪ್ರತ್ಯಕ್ಷವಾಗುತ್ತೆ ಎಂದಾಗ ತಂದೆ ತಾಯಿಗಳ ಸೇವೆಯನ್ನು ಮಾಡಿದಂತ ಈ ಮಹಾನುಭಾವ ನಮ್ಮ ಕನ್ನಡ ನಾಡಿನ ಕಡೆ ಬರ್ತಾ ಇದ್ದಾನೆ 12ನೇ ವಯಸ್ಸಿನಲ್ಲಿ. ಯಾವುದೇ ತಾಯಿ ತಂದೆ ತನ್ನ ಮಕ್ಕಳನ್ನ ಕಳಿಸೋದಿಕ್ಕೆ ಇಷ್ಟಪಡಲ್ಲ. ಈ ಮಾಯಿಕಾರ ಆಟಪಾಠಗಳನ್ನ ಆಡಿ ಪವಾಡಗಳನ್ನು ಮಾಡಿ ಒಂದೇ ಸಾರಿ ನಾನು ಹೊರಟು ಬಿಡ್ತೀನಿ ಅಂತ ನಿಂತಾಗ ಕಂಕಳಿಗೆ ಜೋಳಿಗೆ ಹಾಕೊಂಡು ನಿಂತವನೇ ಆ ತಾಯಿ ತಂದೆಗೆಷ್ಟು ನೋವಾಗುತ್ತೆ. ಅದಕ್ಕೆ ನೋಡಿ, ಮಕ್ಕಳು ಬೇಕು ಅಂತಾರೆ ಮಕ್ಕಳೇ ಇರದವರು, ಮಕ್ಕಳು ಬೇಡ ಅಂತಾರೆ ಮಕ್ಕಳನ್ನು ಹೆತ್ತು ಹತ್ತವರು. ನಿಜವಾಗ್ಲೂ ಕೂಡ ಎಂತೆಂಥ ಗೀತೆಗಳನ್ನು ಬರೆದಿದ್ದಾರೆ. ಖಂಡಿತ ಆ ಗೀತೆಯಲ್ಲಿ ಏನು ಅರ್ಥ ಇದೆ ಹಾಡೋಣ. ಆದ್ರೆ ಮಕ್ಕಳಿಗೋಸ್ಕರವಾಗಿ ಜಗತ್ತಿನೊಳಗೆ ತಾಯಿ ತಂದೆ ಮಿಗಿಲಾದಂತ ದೇವರು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನೀವೆಲ್ಲಾದ್ರೂ ಹುಡ್ಕೊಂಬನ್ನಿ, ಎಲ್ಲ ಬಂದು ಅಲ್ಲಿಗೆ ನಿಂತ್ಕೊತದೆ. ಏನಾದ್ರೂ ಬಿದ್ದುಬಿಟ್ಟ ಅಂತ ಇಟ್ಕೊಳ್ಳಿ, ಬಿದ್ದು ಏನಾದ್ರೂ ಜನ ಹೋಗ್ಬಿಟ್ಟ ಅನ್ನೋ ಸಮಯದಲ್ಲಿ ಅವ್ನು ಬದುಕೊಂಡ್ಬಿಟ್ರೆ ಅವ್ರು ಏನಂತಾರೆ ಗೊತ್ತೇ, ಅಲ್ಲೇ ನಿಮ್ಮವ್ವ ನಿಮ್ಮಪ್ಪ ಮಾಡಿರೋ ದಾನ ಧರ್ಮ ನಿನ್ನ ಕಾಪಾಡ್ತು ಹೋಗಪ್ಪ. ನೋಡಿ ಬಂದ್ಬಿಡ್ತು ಅಲ್ಲಿ. ನಿಮ್ಮವ್ವ ನಿಮ್ಮಪ್ಪ ಮಾಡಿರೋ ಪುಣ್ಯ ನಿನ್ನ ಕಾಪಾಡ್ತು ಹೋಗಯ್ಯ, ಇಲ್ಲ ನೀ ಎಲ್ಲಿ ಉಳ್ಕೊತಿದ್ದೆ ಈಗ ಅಂದ್ರೆ ಎಲ್ಲವೂ ಅಲ್ಲಿಗೆ ಬರುತ್ತೆ.
ಆಪರೇಷನ್ ಮಾಡಿದಂತ ಡಾಕ್ಟ್ರು ಅಲ್ಲಿಗೆ ಹೇಳ್ತಾನೆ, ಏನೋ ನಿಮ್ಮ ತಂದೆ ತಾಯಿ ಒಳ್ಳೆತನ ನಿಮ್ಮ ಮಗನಿಗೆ ಜೀವ ಬಂತು ಅಂತಾರೆ. ಅಂದ್ರೆ ಅರ್ಥ, ನಾವು ದೇಶ ಸುತ್ತಿದರೇನು, ಕೋಶ ಓದಿದರೇನು, ತಂದೆ ತಾಯಿಗಳನ್ನ ಗೌರವಿಸಬೇಕು, ಗುರು ಹಿರಿಯರನ್ನ ಪೂಜಿಸಬೇಕು. ಅದಕ್ಕೆ ಒಂದು ಜಾನಪದ ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಬರೆದವ್ರೆ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಅಡದ ತಾಯಿ ತಂದೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ. ತಿಂಗಳು ಹೊತ್ತು ಸಾಕಿದ ತಾಯಿ ಹೆಂಡತಿ ಮಾತೇಳಿ ಹರಿತ ತಾಯಿಯ ಬೇಡ, ಅವಳ ಬೇರೆ ಮಾಡಬೇಡ, ಹೆತ್ತವರ ಬೇರೆ ಮಾಡಬೇಡ. ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗಲಲ್ಲ, ಚಿನ್ನದ ನರವನ್ನು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಲ್ಲ. ಹುಲಿನಾಲಿ ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗಲಲ್ಲ, ಚಿನ್ನದ ನರವನ್ನು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಲ್ಲ. ಕಟ್ಟಿಕೊಂಡು ಕುಳಿತಾಳು, ಕನಸು ಕನಸಾಗಿ ಹೋಯಿತು, ಮುದುಕೆಯ ಕನಸಾಗಿ ಹೋಯಿತು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ. ಮಗ ಇದ್ದರೂ ಎಚ್ಚೆತ್ತು ತಿಳಿಯು ಸೊಸೆಯ ತಂದಳಲ್ಲ, ಆ ಸೊಕ್ಕಿದ ಸೊಸೆಯು ತನ್ನ ಅತ್ತೆಯ ಸರಿಯಾಗಿ ನೋಡಲಿಲ್ಲ. ಮಗ ಇದ್ದರೂ ಎಚ್ಚೆತ್ತು ತಿಳಿಯು ಸೊಸೆಯ ತಂದಳಲ್ಲ, ಆ ಸೊಕ್ಕಿದ ಸೊಸೆಯು ತನ್ನ ಅತ್ತೆಯ ಉಂಡು ಬಿಟ್ಟಿರುವ ಎಂದಲನ್ನವ ತಾಯಿ ಉಂಡಳಲ್ಲ. ಉಂಡು ಬಿಟ್ಟಿರುವ ಎಂದಲನ್ನವ ತಾಯಿ ಉಂಡಳಲ್ಲ, ಮಗನ ಮೋಹಕ್ಕೆ ಎಂದಲನ್ನವ ತಾಯಿ ಉಂಡಳಲ್ಲ. ಅದನ್ನು ಮಗನಿಗೆ ಹೇಳಲಿಲ್ಲ, ಎತ್ತವ್ವ ಮಗನಿಗೆ ಹೇಳಲಿಲ್ಲ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ.
ಮಗ ಇದ್ದರು ಎಲ್ಲ ತಾಯಿಯು ಪರದೇಶಿಯಾದಳು. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು. ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎದುರಿನ ಇರುತ್ತಾಳು. ಅಮ್ಮ ಅಮ್ಮ ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇರುತ್ತಾಳೋ. ಮಗ ಸೊಸೆಯರು ಚೆನ್ನಾಗಿ ಮಾಡಿ ಎಂದು ದೇವರನ್ನು ಬೇಡಾಳು. ತಾಯಿ ಕೊನೆ ಉಸಿರೆಳೆದಾಳು. ಎತ್ತವ್ವ ಬೀದಿಲಿ ಸತ್ತಾಳು. ಅಮ್ಮ ಅಮ್ಮ ಎತ್ತುವತ್ತು ಸಾಕಿ ಸಲಕಿದ ಮಕ್ಕಳಿಂದ ನಿನಗಿಂತ ನೋವೇ. ಅಮ್ಮ ಅಮ್ಮ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ. ಅಡಗ ತಾಯಿ ತನ್ನ ಕಳ್ಕೊಂಡ ಮೇಲೆ ಮತ್ತೆ ಸಿಗುವರೇನು. ನಮ್ಮ ಮರಳಿ ಬರುವರೇನು. ಇತ್ತವರು ಮರಳಿ ಬರುವರೇನು. ಇತ್ತವರು ಮರಳಿ ಬರುವರೇನು. ಇಲ್ಲಿ ಮಹಾದೇವ ತಂದೆ ತಾಯಿಗಳನ್ನು ಪೂಜಿಸಿ 12ನೇ ವಯಸ್ಸಿನಲ್ಲಿ ಹೆತ್ತ ತಾಯಿ ಮನಸ್ಸಿಲ್ಲದಿದ್ದರೂ ಕೂಡ ಕಂಕಳಿಗೆ ಜೋಳಿಗೆಯನ್ನು ಹಾಕಿ ಜೋಳಿಗೆಗೆ ಒಡಾಳವನ್ನು ತರಿಸಿ ಬುತ್ತಿ ಅನ್ನವನ್ನ ಮಾಡಾಕಿದ್ದಾಳೆ. ಹಸಿವಾದ ಕಡೆ ಊಟ ಮಾಡಿ ತೃಷಿಯಾದ ಕಡೆ ಮಲಗಿ ಸುಖವಾಗಿ ಹೋಗಿ ಬಾ ಮಗನೇ. ಅದಕ್ಕೆ ಅಶ್ವಚೀಲ ಹೆಗಲಿಗೇರಿಸಿ ಮೀಸಲು ಬುತ್ತಿ ಕಟ್ಕೊಂಡು ಹೋಗೋದವನೋ ಬೆಟ್ಟಕ್ಕೆ ಮಾದಪ್ಪನಿಗೆ ತಾಯಿಯ ಬುತ್ತಿಯನ್ನು ಕಟ್ಟಿ ಕಳಿಸಿದ್ಲು. ಈ ನಮ್ಮ ಕನ್ನಡ ನಾಡಿನ ಕಡೆ ಮೈಕಾರ ಮಾದೇಶ್ವರ ಬರ್ತಿರ್ಬೇಕಾದ್ರೆ ಮೊಟ್ಟ ಮೊದಲ ಪವಾಡವನ್ನು ಮೆರೆಸಿದೆ ಆ ಊರು ಯಾವುದಪ್ಪ ಅಂದ್ರೆ ಇಕ್ಕೇರಿ ಎಂಬತಕ್ಕಂತಹ ಗ್ರಾಮ. ಕಿಕ್ಕೇರಿನ ಇಕ್ಕೇರಿ ಅಲ್ಲೊಬ್ಬ ಹೆಂಗ್ಸಿದ್ಲು. ಇಷ್ಟೊತ್ತು ನೆನ್ಕೋಬೇಕು ಪುಣ್ಯಾತ್ಕಿತಿ ಅವಳನ್ನ